ಹಲೋ ಫ್ರೆಂಡ್ಸ್, ಟೆಕ್ಸ್ಟೈಲ್ ಅಂಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡಲಿ ಕರ್ನಾಟಕ ಲೋಕಸೇವಾ ಆಯೋಗದವರು ಅಥವಾ KPSC ಅವರು ಇವಾಗ ನಮ್ಮ ಒಂದು ಮೋಟಾರ್ ವಾಹನ ನಿರೀಕ್ಷಕರು ಅಥವಾ RTO ಅಂತ ಏನು ಕರಿತೀವಿ ಆ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಒಟ್ಟು ಟೋಟಲ್ಲು 70 ಹುದ್ದೆಗಳು ನಾನ್ ಹೆಚ್ಚಿಗೆ ಇದ್ದರೆ 6 ಹುದ್ದೆಗಳು ಹೆಚ್ಚಿಗೆ ಭಾಗಕ್ಕೆ ಇರುತ್ತೆ. ಗ್ರೂಪ್ ಸಿ ಹುದ್ದೆಗಿರುತ್ತೆ, RTO ಹುದ್ದೆಗಳು. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದು ತಿಳ್ಕೊಳ್ತಾವನ್ನ. ಆದ್ದರಿಂದ ವಿಡಿಯೋನ ಕೊನೆಯಿಂದ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 22/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಂದಿನ ತಿಂಗಳು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 21/5/2024 ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ, ಯಾವ ರೀತಿ ಸಿಲೆಕ್ಷನ್ ಮಾಡ್ಕೊಳ್ತಾರೆ ಅಂದರೆ ನೇಮಕಾತಿ ವಿಧಾನ ಬಂದುಬಿಟ್ಟು ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೋಡ್ಬಿಡೋಣ ಬನ್ನಿ. ಸಾಮಾನ್ಯ ಜ್ಞಾನ ಪರೀಕ್ಷೆ ಇರುತ್ತೆ ಮತ್ತು ಪತ್ರಿಕೆ 2, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಅಂತ ಏನು ಕರಿತೀವಿ. ನೀವು ಗ್ರೂಪ್ ಸಿಗೆ ಏನು ಹುದ್ದೆಗಳಿಗೆ ಅಧ್ಯಯನ ಮಾಡ್ತೀರಾ ಅದೇ ಸಿಲೆಬಸ್ ಇರುತ್ತೆ, ಸೇಮ್ ಸಿಲೆಬಸ್ಸು. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕಂತ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ವೇತನ ಶ್ರೇಣಿ ನೋಡೋದಾದರೆ ನಿಮ್ಮ ಗ್ರೂಪ್ ಸಿಗೆ ಯಾವ ರೀತಿ ವೇತನ ಶ್ರೇಣಿ ಇರುತ್ತೆ ಅದೇ ರೀತಿ ಇರುತ್ತೆ. 33,450ರಿಂದ ಹಿಡಿದು 62,600 ತನಕ ನಿಮ್ಮದು ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಇವಾಗ ನಾವು ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ನೀವೇನಾದರೂ SSLC ಮುಗಿಸ್ಬಿಟ್ಟು ಡಿಪ್ಲೊಮಾ ಮಾಡಿದ್ದೀರಾ ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾವನ್ನು ನೀವು ಮುಗಿಸಿದರೆ ನೀವು ಇದಕ್ಕೆ ಅರ್ಜಿಗಳನ್ನು ಹಾಕೊಳ್ಬೋದು. ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ರೆ ಸಹ ನೀವು ಅರ್ಜಿಗಳನ್ನು ಹಾಕೊಳ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಅಥವಾ ನೀವೇನಾದರೂ ಡಿಗ್ರಿ ಅಂದರೆ ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿದ್ದೀರಾ ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ನೀವು ಒಂದು ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿದ್ದೀರಾ ಅಂದರೆ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡ್ಕೊಂಡಿದ್ದೀರಾ ಅಂದರೆ ನೀವು ಸಹ ಅರ್ಜಿಗಳನ್ನು ಹಾಕೊಳ್ಬೋದು. ಅದರ ಜೊತೆಗೆ ಇನ್ನೊಂದಷ್ಟು ಫಿಸಿಕಲ್ ಸ್ಟ್ಯಾಟ್ ಬಗ್ಗೆ ಕೊಟ್ಟಿದ್ದಾರೆ. ಅವರು 168 ಸೆಂಟಿಮೀಟರ್ ನಮ್ಮದು ಹೈಟ್ ಇರಬೇಕು. ಚೆಸ್ಟ್ ಬಂದುಬಿಟ್ಟು 86 ಗ್ರೋತ್ ಆದಾಗ ಇರಬೇಕಂದ್ರೆ ಎಕ್ಸ್ಟೆಂಡ್ ಆದಾಗ ಇರಬೇಕು. ಫಾರ್ ವುಮೆನ್ಸ್ವರಿಗೆ ನೋಡಿದ್ರೆ 157 ಸೆಂಟಿಮೀಟರ್ ನಮ್ಮದು ಹೈಟ್ ಇರಬೇಕು. ವೇಟ್ ಬಂದುಬಿಟ್ಟು 49 kg ಇರಬೇಕಂತ ಹೇಳಿದ್ದಾರೆ. ಇದು ಕಣ್ಣಿನ ಪರೀಕ್ಷೆ ಎಲ್ಲ ನಡೆಯುತ್ತೆ ಮೆಡಿಕಲಲ್ಲಿ. ಓಕೆ, ವಯಸ್ಸಿನ ಮಿತಿ ನೋಡೋದಾದರೆ 18 ವರ್ಷ ನಿಮಗೆ ಆಗಿರಬೇಕು. ಗರಿಷ್ಠ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ GM ಅಭ್ಯರ್ಥಿಗಳಿಗೆ 35 ವರ್ಷ ಕೊನೆಯ ವರ್ಷ ಆಗಿರುತ್ತೆ. ಅದೇ ನಾವು OBC ಅಂತ ಏನು ಕರಿತೀವಿ 2A 2B 3A 3BC ಅಭ್ಯರ್ಥಿಗಳಿಗೆ 38 ವರ್ಷ ಕೊನೆಯ ವರ್ಷ ಆಗಿರುತ್ತೆ. ಅದೇ SC ST ಮತ್ತು ಪ್ರವರ್ಗ ಒಂದಾಗಿ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು ಕೊನೆಯ ವರ್ಷ ಆಗಿರುತ್ತೆ ಅರ್ಜಿಗಳನ್ನು ಹಾಕೊಳ್ಳೋದಕ್ಕೆ. ಇಷ್ಟು ಸ್ನೇಹಿತರೆ ಈ ಒಂದು ಹುದ್ದೆಯ ಮಾಹಿತಿ. ಎಲ್ಲ ಡೀಟೇಲನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ಮುಂದಿನ ತಿಂಗಳು ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾನು ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕನ್ನಡ.